ಸಂಚೆ ಒಳಗೆ 1 year ಭಗೀರಥ ಫಿಲಂ. ಎಸ್ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಯಾಕೆ ಈ ಸಿನಿಮಾವನ್ನು ನೋಡ್ಲೇಬೇಕು ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಅಂತ? ಹೊಟ್ಟೆ ಉಣ್ಣಾಗೋಷ್ಟು ನಗ್ತೀರಾ ಸರ್, ಯಾಕೆ ಅದಕ್ಕೆ ಹೊಟ್ಟೆ ಉಣ್ಣಾಗೋಷ್ಟು ನಗ್ತೀರಾ, ಅದಕ್ಕೆ ನೋಡಬೇಕು. ಇಷ್ಟು ಬ್ಯುಸಿ ಲೈಫಲ್ಲಿ, ಬ್ಯುಸಿ ಸ್ಕೆಡ್ಯೂಲಲ್ಲಿ ಸರ್ ಒಂದು ಒಳ್ಳೆ ಸ್ಟ್ರೆಸ್ಫುಲ್ ಆಗಿ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಅಮೃತಾಂಜನ್ ಮೂವಿಗೆ ಬರಬೇಕು ಸರ್. ಒಂದು ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ ಸರ್. ಇಷ್ಟು ದಿನ ಜನ ಏನು ಹೇಳ್ತಿದ್ರು ಅಂದರೆ, ನೋಡಿದ ತಕ್ಷಣ ನಮ್ಗೆ ಏನಾದರೂ ಟೆನ್ಷನ್ ಇದ್ದರೆ ನಿಮ್ಮ ವಿಡಿಯೋಸ್ ನೋಡಿದ್ದೇ ನೋಡ್ತೀವಿ ಅಂತ ಹೇಳೋರು. ಅದು ಸಿನಿಮಾದಲ್ಲಿ ನೀವು ಬಂದು ಥಿಯೇಟರಿಗೆ ಬಂದು ಒಂದೇ ಚಿಕ್ಕ ಎಫರ್ಟ್ ಹಾಕ್ಬಿಟ್ಟು ಸಿನಿಮಾ ನೋಡಿದರೆ 100% ಎಲ್ಲ ಸೀನಲ್ಲೂ ನಗ್ತಿದ್ದೀರಾ ಅಂತಂದರೆ ನಿಮಗೆ ಎಲ್ಲ ಇದು ಬ್ಲಾಕ್ ಬಸ್ಟರ್ ಅಲ್ಲ, ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ಸೊ 100% ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ಜನವರಿ 30ಕ್ಕೆ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಶಾರ್ಟ್ ಫಿಲ್ಮ್ಸ್ ನೋಡಿನೇ ತುಂಬ ಜನ ಕಮೆಂಟ್ ಕೂಡ ಮಾಡಿರ್ತಾರೆ, ಯಾಕೆ ನೀವು ಬರೀ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೀರಾ, ಎಲ್ಲರೂ ಸೇರ್ಕೊಂಡು ಸಿನಿಮಾ ಮಾಡಿ ಅಂತ. ಸೊ ಇವಾಗ ಸಿನಿಮಾ ಮಾಡಿದ್ದೀವಿ, ಅದಕ್ಕೋಸ್ಕರ ಏನಾದರೂ ನೀವು ಬಂದು ಥಿಯೇಟರ್ಗೆ ನೋಡಿ. ಒಂದು ಶಾರ್ಟ್ ಫಿಲಮ್ ತಂಡ ತುಂಬ ಶ್ರಮಪಟ್ಟು ಶಾರ್ಟ್ ಫಿಲಮ್ಗಳಿಂದ ಒಂದು ದೊಡ್ಡ ಫಿಲಮ್ ಅವಕಾಶ ಸಿಕ್ಕಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಿಮ್ಮನ್ನೆಲ್ಲ ನಗಿಸ್ಬೇಕು ಅಂತ ಮಾಡಿದ್ದೀವಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ಮಿಸ್ ಮಾಡಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ, ಹರಿಸಿ, ಬೆಳೆಸಿ. ಥ್ಯಾಂಕ್ ಯು. ಎಲ್ಲರೂ ಫಿಲಮ್ ಬಂದು ಜನವರಿ 30ನೇ ತಾರೀಕು ಫಿಲಮ್ ನೋಡಿ ಎಂಕರೇಜ್ ಮಾಡಿ. ಪ್ಲೀಸ್ ಎಂಕರೇಜ್ ನ್ಯೂ ಟ್ಯಾಲೆಂಟ್ಸ್. ಎನಿವೆ ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು, ಸಾಕಷ್ಟು ನಗ್ಸಿದೀವಿ. ಅಂದ್ರೆ ಏನಂದ್ರೆ ರೆಗ್ಯುಲರ್ ಆಗಿ ಮಾತಾಡಿದ್ರೆ ಒಂದು ಕ್ಯಾಶುವಲ್ ಆಗಿರ್ಲಿ ಅಂತ ಇದು ಈ ತರ ಮಾಡಿದ್ದು. ಏನಾದರೂ ಅಪ್ಪಿತಪ್ಪಿ ಏನಾದರೂ ಮಾತಾಡಿದ್ರೆ ಕ್ಷಮಿಸಿದೆ. ನಮ್ಮ ಅಮೃತಾಂಜನ್ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದನ್ನು ತಪ್ಪದೆ ನೋಡಿ ಯೂಟ್ಯೂಬಲ್ಲಿ. ಆ್ಯಂಡ್ ನಾಳೆ ಜನವರಿ 25 ನಮ್ಮ ಟ್ರೇಲರ್ ರಿಲೀಸ್ ಆಗ್ತಾ ಇದೆ, ಅದನ್ನು ತಪ್ಪದೆ ನೋಡಿ, ಲೈಕ್, ಶೇರ್ ಮಾಡಿ. 26ನೇ ತಾರೀಕು ನಮ್ದೊಂದು ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಸರ್. ಎಲ್ಲ ಒಂದು ಒಳ್ಳೆ ಎನರ್ಜೆಟಿಕ್ ಆಗಿರುವಂತ ಒಂದು ಸಾಂಗು ಪ್ಲಸ್ ಡ್ಯಾನ್ಸು ಮಾಡಿದೀವಿ, ಸೂಪರ್ ಆಗಿ ಶೂಟು ಮಾಡಿದೀವಿ. ಒಳ್ಳೆ ಎಂಜಾಯ್ ಮಾಡ್ತೀರಾ. ಅದೊಂದು ಕಂಟೆಂಟ್ ಅದ್ಭುತ ಬ್ಲಾಸ್ಟ್ ಆಗುತ್ತೆ ಪಕ್ಕ. ಅದೊಂದು ಬರುತ್ತೆ, ಮಿಸ್ ಮಾಡದೆ ನೋಡಿ. JRM ಸ್ಟುಡಿಯೋಸ್ ಅಲ್ಲಿ ಎಲ್ಲ ರಿಲೀಸ್ ಆಗುತ್ತೆ. ಸಿನಿಮಾ ಮಾತ್ರ ಥಿಯೇಟರ್ ರಿಲೀಸ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.